ಒಂದು ಹೋರಾಟವನ್ನು ಬಂದು ಕರಿಬೇಕಾದ್ರೆ ಎಲ್ಲ ಸಂಘಟನೆಯವರು ವಿಶ್ವಾಸ ತಗೋಬೇಕಾಗುತ್ತೆ. ಸರ್ ಅಂದ್ರೆ ಇಲ್ಲಿ ಸಂಘಟನೆ ಮಧ್ಯೆ ಏನಾದರೂ ಒಗ್ಗಟ್ಟಿನ ಕೊರತೆ ಇದೆಯಾ, ವಿಶ್ವಾಸಕ್ಕೆ ತಗೊಂಡಿಲ್ವಾ? ಅಲ್ಲ, ನಾವು ಇಲ್ಲ ನಾವು ಯಾವಾಗಲೂ ವಾಟಾಳದವರ ಹೋರಾಟಕ್ಕೆ ಯಾವಾಗಲೂ ನಮ್ಮ ಬೆಂಬಲ ಇದೆ. ಬೆಂಬಲ ಇಲ್ಲ ಅಂತ ಹೇಳಿಲ್ಲ, ಅವ್ರ ಜೊತೆ ಹೋರಾಟ ಮಾಡಿದ್ದೀವಿ, ಎಲ್ಲ ಹೋರಾಟದಲ್ಲೂ ಇದ್ದೀವಿ. ಅವರು ಕನ್ನಡದ ಪರವಾಗಿರುವಂಥ ದೊಡ್ಡ ಶಕ್ತಿ, ಕರ್ನಾಟಕದ ಶಕ್ತಿ. ಅವ್ರ ವಿರುದ್ಧ ನಾವು ಮಾತಾಡಲ್ಲ. ಅವರೆಲ್ಲ ಹೋರಾಟಗಳಿಗೆ ಬೆಂಬಲವನ್ನು ಕೊಟ್ಟಿದ್ವಿ. ಆದರೆ ನಾಳೆ ಬಂದಿನ ಬಗ್ಗೆ ವಾಟಾಳದವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಬಂದನ್ನ ಮುಂದಿನ ದಿನಗಳಲ್ಲಿ ಅಥವಾ ಇನ್ನೊಂದು ರೀತಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನೋದನ್ನು ಹೇಳಿದ್ವಿ. ಅವರ ನಿಲುವು, ನಮ್ಮ ಸಂಘಟನೆಯ ನಿಲುವನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ. ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನು ಮಾಡ್ತೀವಿ ಬಿಟ್ಟರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ. ಸಿಎಂ ಅವರ ಒತ್ತಡ ಇತ್ತು, ಕೆಲವೊಂದು ಸಂಘಟನೆಗಳು ಹಿಂದೆ ಸರಿದಿರುವ ಕಾರಣ ಸಿಎಂ ಒತ್ತಡ ಅನ್ನುವಂತಹ ಮಾತುಗಳನ್ನು ಈಗ ವಾಟಾಳ್ ಬಂದವರು ತುಂಬಾ ಜನ ಹೇಳ್ತಾ ಇದ್ದಾರೆ. ಸಿಎಂ ಒತ್ತಡ ಹಾಕಿದ ತಕ್ಷಣ ಎಲ್ಲರೂ ನಿಲ್ಲಿಸಲು ಬಂದಿಲ್ಲ. ನಮಗೆ ಸಿಎಂ ಆಗಲಿ ಅಥವಾ ಪ್ರಧಾನಮಂತ್ರಿಗಳ ನಾವು ಮಾಡ್ತಾ ಇರೋದು ನಮ್ಮ ಮನೆ ಕೆಲಸ ಅಲ್ಲ. ನಮ್ಗೆಲ್ಲರಿಗೂ ಉದ್ಯೋಗ ಇದೆ, ಬೇರೆ ಉದ್ಯೋಗಗಳಿದ್ದಾವೆ. ಅಥವಾ ಕನ್ನಡದಲ್ಲಿ ಹೇಳಿ ಯಾರೋ ಮನೆ ಬಾಗಿಲಿಗೆ ಹೋಗ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅಥವಾ ಸಿಎಂ ಹತ್ರ ಇಲ್ಲಿ ತನಕ ನಾವು ಬಂದು ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ನಾನು ದುಡ್ಡಿಗೆ ಹೋಗಿಲ್ಲ. ಆದ್ದರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರುವುದು ಕಾವೇರಿ ನೀರು ಕನ್ನಡಿಗರ ಆಸ್ತಿ, ಅದು ಜೀವನಾಡಿ. ಬೆಂಗಳೂರು ನಗರದಲ್ಲಿರುವವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ. ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಮತ್ತೆ ಕಳಸಾ ಬಂಡೂರು ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣಶಾಸನವನ್ನು ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ, ಡ್ಯಾಮ್ಗಳಲ್ಲಿ ನೀರು ತುಂಬ್ತಾ ಇರೋದ್ರಿಂದ, ಮಳೆ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಸರ್ಕಾರ ನೀರನ್ನ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾವು ಈ ಬಂದಿಂದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ವಾಟಾಳ್ ಅವರಿಗೆ ಯಾವಾಗಲೂ ನಮ್ಮ ಬೆಂಬಲವನ್ನು ಕೊಡ್ತಾ ಇರ್ತೀವಿ. ವಾಟಾಳ್ ಅವ್ರ ಬಗ್ಗೆ ನಮ್ಗೆ ಎರಡೇ ಮಾತೇ ಇಲ್ಲ. ಅವ್ರ ಹೋರಾಟದಲ್ಲಿ ಕರ್ನಾಟಕದ ನಂಬರ್ 1 ಅಂತ ಹೇಳ್ತಾರೆ. ಈಗ ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕ ಹಿನ್ನಡೆ ಆಗಿದೆ. ನಿನ್ನೆ ಕೊಟ್ಟಂತ 2ನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ನಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಅವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗ ರೆಡ್ಡಿ ಅವರು, ನೀರಾವರಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನೋ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆಯ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಳ್ತಾ ಇದ್ದೀವಿ. ಆದರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಎಲ್ಲ ಒಗ್ಗಟ್ಟಾಗಿ, ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನು ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ತನಕ ನಮ್ಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನ ತೀವ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿನ್ನೆ ಕೊಟ್ಟಿರುವಂತಹ ಆದೇಶವನ್ನ ಬಾರಿ ಗಂಭೀರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡ್ತೀವಿ.